ಈಗ ನಾಮಕರಣ. ನಾನು ಎಂಬ ಮಮಕಾರವನ್ನು ಕಳೆಯಲು ರಮಣನ ಸ್ಮರಣೆಯನ್ನು ಮರಣದವರೆಗೂ ಮಾಡಲು ಗುರು ಹಿರಿಯರು ನಮಗೆ ಶಾಶ್ವತವಾಗಿ ಕೊಡತಕ್ಕಂತಹ ಒಂದು ಸಂಸ್ಕಾರ ಇದಾಗಿದೆ. ಆದ್ದರಿಂದ ನಾವುಗಳು ಪ್ರಧಾನವಾಗಿ ಹುಟ್ಟಿದಂತಹ ವ್ಯಕ್ತಿಗೆ 11ನೆಯ ದಿನ ತಿಂಗಳ ಒಳಗಾಗಿ ಈ ಒಂದು ಕರ್ಮವನ್ನು ಮಾಡುವಂಥದ್ದು. ಆದ್ದರಿಂದ ನಮಗೆ ಹುಟ್ಟಿನಿಂದ ಸಾಯುವವರೆಗೂ ಒಂದು ಶಾಶ್ವತವಾದಂತಹ ಹೆಸರು ಬೇಕು. ಅದಕ್ಕೋಸ್ಕರವಾಗಿ ನಾವುಗಳು ನಾಮಕರಣ ಎಂಬತಕ್ಕಂತಹ ವಿಷಯವನ್ನು ಮಾಡುತ್ತೇವೆ. ಯಾವುದೇ ರೀತಿಯಾದಂತಹ ನಾಮಕರಣ ಪೂಜೆಗೆ ಸಂಪರ್ಕ ಮಾಡಿ ಅದೇ ರೀತಿಯಾಗಿ ಮದುವೆ ಅಂತಂದ್ರೆ ಎರಡು ಕುಟುಂಬಗಳ ಒಂದು ಸಮ್ಮಿಲನ ಆಗಿದೆ. ತಂದೆ ತಾಯಿಗಳು ತಮ್ಮ ಒಂದು ಮಕ್ಕಳನ್ನ ಬೆಳೆಸಿ ಒಂದು ಹಂತಕ್ಕೆ ಅವರಿಗೆ ವಿದ್ಯೆ, ಐಶ್ವರ್ಯ, ಜ್ಞಾನವನ್ನೆಲ್ಲ ಕೊಟ್ಟು ಒಂದು ಮನೆಗೆ ಕನ್ಯಾದಾನ ರೂಪದಲ್ಲಿ ಅಥವಾ ಸ್ವೀಕಾರ ರೂಪವಾಗಿ ಪಡೆಯತಕ್ಕಂತಹ ಪಾಲಿಸಿ ಏನಿದೆ ಅದು ಮದುವೆಯಾಗಿದೆ. ಆದ್ದರಿಂದ ಸಮಾಜಕ್ಕೆ ಗೌರವ ರೂಪದಲ್ಲಿ ಜೀವನವನ್ನು ಮಾಡಲು ಬೇಕಾದಂತಹ ವಿಷಯಗಳನ್ನು ಅರಿಯಲು ತಂದೆ ತಾಯಿಗಳು ತಮ್ಮ ಒಂದು ಮಕ್ಕಳಿಗೆ ಮಾಡತಕ್ಕಂತಹ ಕರ್ಮ ಇದಾಗಿದ್ದು, ಮತ್ತು ವಿಶೇಷವಾಗಿ ಮಮತೆ, ಅದೇ ರೀತಿಯಾಗಿ ದುಃಖ, ಅದೇ ರೀತಿಯಾಗಿ ವೇದನೆ ಎಲ್ಲವೂ ಕೂಡ ಮಿಶ್ರವಾಗಿರತಕ್ಕಂತಹ ಒಂದು ಕರ್ಮ ಇದಾಗಿದ್ದು, ಮದುವೆ ಬಹಳ ಮುಖ್ಯವಾದಂತಹ ಕಾಲಘಟ್ಟವಾಗಿದೆ. ಆದ್ದರಿಂದ ಮದುವೆಯನ್ನು ನಾವು ಖಂಡಿತವಾಗಿ ಮಾಡಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಜವಾಬ್ದಾರಿ ಮತ್ತು ಪ್ರಧಾನವಾದಂತಹ ಒಂದು ಮೆಟ್ಟಿಲಾಗಿದೆ. ಇನ್ನು ಗೃಹ ಪ್ರವೇಶ ನೋಡಿ, ಕಾಯಿಕ, ವಾಚಿಕ, ಮಾನಸಿಕ ತ್ರಿಕರಣ ಏನಿದೆ ಆ ಒಂದು ಶುದ್ಧಿ, ನಮ್ಮ ದೇಹ ಏನಿದೆ ಆ ರೀತಿಯಾಗಿ ನಮ್ಮ ಮನೆ ಕೂಡ. ಆದ್ದರಿಂದ ನಾವುಗಳು ಒಳಗಿನಿಂದ ಮತ್ತು ಹೊರಗಿನಿಂದ ಶುದ್ಧವಾಗಿಟ್ಟುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ವಾಸ್ತು, ರಾಕ್ಷೋಗ್ನ ಮತ್ತು ಅಘೋರ ರುದ್ರ, ಸುದರ್ಶನ ಪೂಜಾ ಹೋಮವನ್ನು ಮಾಡಿಕೊಂಡು ಶುದ್ಧಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ಬೆಳಗ್ಗೆ ಗೋವಿನ ಪೂಜೆ, ನಮಗೆ ಬೇಕಾದಂತಹ ಶಕ್ತಿಯನ್ನು ಕೊಡ್ತಕ್ಕಂತಹ ಗೋಮಾತೆಯ ಪೂಜೆಯನ್ನು ಮಾಡಿ ಗಣಪತಿ, ನವಗ್ರಹ, ಲಕ್ಷ್ಮಿ ಹಾಗೂ ಮನೆದೇವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ನಾವುಗಳು ವೃದ್ಧಿ ಮತ್ತು ಅಭ್ಯುದಯವನ್ನು ಪಡೆಯಲಿಕ್ಕೋಸ್ಕರವಾಗಿ ಮಾಡತಕ್ಕಂತಹ ಕರ್ಮವೇ ಇದಾಗಿದೆ. ಇನ್ನು ಭೂಖನನ, ದಾರುಚ್ಛೇದನ, ಪಾಷಾಣ ಖಂಡನ ಎಂಬುದಾಗಿ ಭೂಮಿಯನ್ನು ಅಗೆದು ದೋಷವನ್ನು ತಗೊಳ್ತೇವೆ. ಅದೇ ರೀತಿಯಾಗಿ ಮರವನ್ನು ಕಡಿದು ನಾವು ಪ್ರಾಣಿ ಪಕ್ಷಿಗಳಿಗೆ ಮತ್ತು ಸಮಾಜಕ್ಕೆ ತೊಂದರೆಯನ್ನು ಕೊಡುತ್ತೇವೆ. ಅದೇ ರೀತಿಯಾಗಿ ಕಲ್ಲನ್ನು ಕೂಡ ಒಡೆದು ಅದರಿಂದಲೂ ಕೂಡ ಸಮಾಜಕ್ಕೆ ಮತ್ತು ಹಲವಾರು ಜನಕ್ಕೆ ತೊಂದರೆಯನ್ನು ಕೊಟ್ಟು ನಾವು ಮನೆಯನ್ನು ಕಟ್ಟುತ್ತೇವೆ. ಈ ರೀತಿಯಾಗಿ ಬರತಕ್ಕಂತಹ ದೋಷ ಪರಿಹಾರಕ್ಕಾಗಿ ಮಾಡತಕ್ಕಂತಹ ಕರ್ಮವೇ ಗೃಹ ಪ್ರವೇಶ ಆಗಿದೆ. ಆದ್ದರಿಂದ ನಾವುಗಳು ನಮ್ಮ ಬಂಧು ಮಿತ್ರರನ್ನು ಕರೆದು ನಮ್ಮ ಮನೆಯನ್ನು ತೋರಿಸಿ ಅವರಿಗೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಉಪಚಾರ ರೂಪವಾಗಿ ಭೋಜನವನ್ನು, ಅನ್ನದಾನವನ್ನು ಮಾಡಿ ಸುಖವನ್ನು ಪಡುವಂತಹ ಕರ್ಮವೇ ಗೃಹ ಪ್ರವೇಶ ಆಗಿದೆ. ಅದೇ ರೀತಿಯಾಗಿ 16 ಕರ್ಮಗಳು, ಷೋಡಶ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮಾಡತಕ್ಕಂತಹ ಕರ್ಮವೇ ಇದಾಗಿದೆ. ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಹೆಸರು, ಗೌರವ ಮತ್ತು ಐಶ್ವರ್ಯವನ್ನು ಕೊಟ್ಟಂತಹ ತಂದೆ ತಾಯಿಗಳು ಅಥವಾ ಹಿರಿಯರು ಸತ್ತಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ಸ್ಮರಣಾರ್ಥ ರೂಪವಾಗಿ ಅಥವಾ ಕೃತಜ್ಞತಾ ರೂಪವಾಗಿ ಪ್ರತಿ ವರ್ಷವೂ ಕೂಡ ಅವರನ್ನು ಧ್ಯಾನಿಸಿ ಅದೇ ರೀತಿಯಾಗಿ 11 ದಿನ ಏನು ಕರ್ಮ ಇರುತ್ತೆ ಅದನ್ನು ಮಾಡಿ ಋಣ ಮುಕ್ತರಾಗಿ ಬಾಳುವಂತೆ ಮಾಡುವುದೇ ಈ ಒಂದು ಪಿತೃಕಾರ್ಯವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಪಿತೃಕರ್ಮವನ್ನು ಮಾಡಲೇಬೇಕು. ಯಾಕೆಂತಂದ್ರೆ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ ತಂದೆ ತಾಯಿ ಹಾಗೂ ಈ ಸಮಾಜ. ಆದ್ದರಿಂದ ನಮ್ಮ ತಿಳಿದವರು ಅಥವಾ ಮಕ್ಕಳು ಯಾರು ಇಲ್ಲದೆ ಇರತಕ್ಕಂತಹ ಅನಾಥರಿಗೂ ಕೂಡ ನಾವು ಕರ್ಮವನ್ನು ಮಾಡಿ ಅವರ ಒಂದು ಋಣವನ್ನು ತೀರಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಪಿತೃಕಾರ್ಯವನ್ನು ಮಾಡಲೇಬೇಕು, ಅದು ನಮ್ಮ ಪ್ರಧಾನ ಕರ್ತವ್ಯ ಆಗಿದೆ.
ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಬೇಕಾದಂತಹ ಯಾವುದೇ ಶ್ಲೋಕ ಮಂತ್ರ ಈ ರೀತಿಯಾದಂತಹ ವಿಷಯಕ್ಕೆ ಸಂಪರ್ಕ ಮಾಡಿ. ಅದೇ ರೀತಿಯಾಗಿ ಮದುವೆ, ಶಾಂತಿ, ಪೂಜಾ ಹೋಮ, ಜಪಕ್ಕೆ ಮತ್ತು ಯಾವುದೇ ರೀತಿಯಾದಂತಹ ಆಫೀಸಿನ ಪೂಜೆ, ಅದೇ ರೀತಿಯಾಗಿ ಯಾವುದೇ ಗೃಹ ಪ್ರವೇಶ, ಭೂಮಿ ಪೂಜೆಗೆ ಸಂಪರ್ಕ ಮಾಡಿ. ಇನ್ನು ಯಾವುದೇ ಪೂಜೆ ಆಗಲಿ ಅದನ್ನ ಇದು ಹೆಚ್ಚಾಯಿತು ಕಮ್ಮಿ ಆಯಿತು ಅಂತ ಯೋಚನೆ ಮಾಡದೆ ನಂಬಿಕೆ ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಆದ್ದರಿಂದ ಸಂಪರ್ಕ ಮಾಡಿ ಒಳ್ಳೆ ರೀತಿಯಲ್ಲಿ ಪೂಜೆಯನ್ನ ಹೋಮವನ್ನು ಮಾಡಿಕೊಡ್ತೇನೆ. ಅಸ್ಟ್ರಾಲಜರ್, ಬಿಲ್ಡರ್ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಟ್, ಮೂವಿ ಪ್ರೊಡ್ಯೂಸರ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಆಫೀಸ್ ಅಡ್ಮಿನ್, ಸೆಕ್ಯೂರಿಟಿ ಬಿಸ್ನೆಸ್ ಓನರ್ಸ್, ಶಾಪ್ ಓನರ್ಸ್, ಶೋರೂಮ್ ಮ್ಯಾನೇಜರ್ಸ್, ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಸ್ ಇದ್ದರೆ ಸಂಪರ್ಕ ಮಾಡಿ. ಅದೇ ರೀತಿಯಾಗಿ ಲೆನ್ಸ್ ಕನ್ನಡಕ ಬೇಕಾದಲ್ಲಿ ಸಂಪರ್ಕ ಮಾಡಿ. ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ಯಾರಾದರೂ ಬೇಕಾದರೆ ರವಿ, ಅನಂತರಾಜು, ರುದ್ರಮಾನ ಬೇಕಾದರೆ ಸಂಪರ್ಕ ಮಾಡಿ. ಜ್ಯುವೆಲರ್ಸಿ ಶಾಪ್ ಓನರ್ ಸತ್ಯನಾರಾಯಣ ಅಂತಿದ್ದಾರೆ, ಸಂಪರ್ಕ ಮಾಡಿ. ಇನ್ನು ಶೇರ್ ಬಿಸ್ನೆಸ್ಸಲ್ಲಿ ವ್ಯವಹಾರ ಮಾಡೋದಾದರೆ ಅವರು ಕೂಡ ಇದ್ದಾರೆ. ಮತ್ತು ಸ್ಯಾರಿ ಶಾಪ್ ಓನರ್, ಸೀರೆ ಬೇಕಾದಲ್ಲಿ ಸಂಪರ್ಕ ಮಾಡಿ. ಮತ್ತು ವಿಶೇಷವಾಗಿ ಅಡಿಗೆ, ಐಎಸ್ ಸ್ಮಾರ್ತ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪ್ಯೂರ್ ವೆಜಿಟೇರಿಯನ್ ಊಟಕ್ಕೆ ಸಂಪರ್ಕ ಮಾಡಿ. ನಾನು ತೆಂಗಿನಕಾಯಿ ಮಹೇಶ್ ಅವರು ಹುಬ್ಬಳ್ಳಿ ಧಾರವಾಡ MLA ಆಗಿದ್ದಾರೆ. ಅದೇ ರೀತಿಯಾಗಿ ನಾನು ಪರಮೇಶ್ವರ ಮನೆಯಲ್ಲಿ ಪೂಜೆಯನ್ನು ಮಾಡಿದ್ದೇನೆ. ಇದೆಲ್ಲವೂ ಕೂಡ ಗೃಹ ಪ್ರವೇಶ, ನವಗ್ರಹ ಶಾಂತಿ ಈ ರೀತಿಯಾದಂತಹ ಶಾಂತಿ ಪೂಜಾ ಒಂದು ವಿವರ ಆಗಿದೆ. ಧನ್ಯವಾದಗಳು.